ಮತ್ತೆ ಇವತ್ತು ನಾನು KSIC ಮೈಸೂರು ಸಿಲ್ಕ್ ಸಾರೀಸ್ದು ಫೋಲ್ಡಿಂಗ್ ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡ್ತೀನಿ. ಜರಿ ಪ್ಯೂರ್ ಇರೋದ್ರಿಂದ ಆ ಜರಿನ ಪ್ರಿಸರ್ವ್ ಮಾಡೋದಕ್ಕೆ ಸೀರೆನ ಈ ತರ ಉಲ್ಟಾ ತಿರುಗಿಸಿ ನೋಡಿ, ಔಟರ್ ಪೋರ್ಷನ್ ಹೀಗೆ ಒಳಗಡೆ ಈ ತರ ಮಡ್ಚಿ ಇಡೋದ್ರಿಂದ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅಂತ ತುಂಬಾ ಜನ ಹೀಗೆ ಮಡ್ಚಿಡ್ತಾರೆ. ಸೊ ನಾನು ಹೀಗೆ ಇಟ್ಕೊಂಡಿದ್ದೀನಿ. ಅಂಡ್ ಟ್ಯಾಸಲ್ಸ್ ಒಳಭಾಗಕ್ಕೆ ಬರಬೇಕು, ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇರಬೇಕು. ಯೂಶಲಿ ಟ್ಯಾಸಲ್ಸ್ ಎಲ್ಲ ಜಂಬಲ್ಡ್ ಅಪ್ ಆಗುತ್ತೆ, ಗೋಜ್ಲಾಗ್ಬಿಡುತ್ತೆ. ಕ್ರೋಶ ಆದ್ರೂ ಹಾಕಿರ್ಲಿ, ಬೇಬಿ ಕುಚ್ಚಾದ್ರೂ ಹಾಕ್ಲಿ, ಅದು ನೀಟಾಗಿರ್ಬೇಕು ಅಂತಂದ್ರೆ ಇಲ್ಲಿ ನೋಡಿ ನೀಟಾಗಿದೆ. ಸೊ ಈ ತರ ಒಳಗಡೆ ಸೀರೆ ಮಡ್ಚಿದಾಗ ಒಳಗಡೆ ಪೋರ್ಷನ್ ಆಗೋ ತರ ಅದನ್ನ ಫೋಲ್ಡ್ ಮಾಡಿಡ್ಬೇಕು. ಅಂಡ್ ಈ ಸೀರೆಗಳನ್ನ ಮಡ್ಚಿಟ್ಬಿಟ್ಟು ಹಾಗೆ ತುಂಬಾ ದಿನ ಬಿಡಬಾರ್ದು. ಅವಾಗವಾಗ ಯಾವಾಗ ಆಗುತ್ತೋ, ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸರಿ ಇದನ್ನ ಹೊರಗಡೆ ತೆಗೆದು ಸ್ವಲ್ಪ ಗಾಳಿಗೆ ಹಾಕ್ಬಿಟ್ಟು ರೀಫೋಲ್ಡ್ ಮಾಡಬೇಕು. ಯಾಕಂದ್ರೆ ಫೋಲ್ಡಿಂಗ್ ಇಂಪ್ರೆಷನ್ಸ್ ಪ್ಯೂರ್ ಸಿಲ್ಕ್ ಅಲ್ವಾ, ಸೊ ಫೋಲ್ಡಿಂಗ್ ಇಂಪ್ರೆಷನ್ಸ್ ಹೀಗೆ ಉಳಿದ್ಬಿಡುತ್ತೆ. ಹಾಗಾಗಿ ಇದನ್ನ